ಆಗಿನ ಕಾಲದೊಳಗೆ ದೇವಸ್ಥಾನ ಬಿದ್ದೋದ್ರೆ ಆಪತ್ತು ನಿಧಿ ಅಂತ ಏನು ನಿಧಿ ಇರ್ತಿತ್ತು ಆ ಭಾಗವನ್ನು ಇಲ್ಲಿ ತೋರಿಸ್ತಾರೆ. ಈ ದೇವಸ್ಥಾನ ಕಟ್ಟಿರುವ ಬಗ್ಗೆ ಶಾಸನ ಈ ದೇವಾಲಯದ ಹಿಂಬದಿ ಭಿತ್ತಿ ಚಿತ್ರದೊಳಗಿದೆ. ಅಳತೆ ಕೋಲು ಸಹ ಶಾಸನೋಕ್ತವಾಗಿದೆ. ಗೆಳೆಯರೇ, ಇದೇ ಒಂದು ಡಂಬಳದ ದೊಡ್ಡಬಸಪ್ಪ ಗುಡಿ ಎದುರುಗಡೆ ಆದಂಗೆ ಒಂದು ಸೋಮೇಶ್ವರ ಗುಡಿ ಅಂತಿದೆ. ಇದು ಕೂಡ ಒಂದು ವಿಶಿಷ್ಟ ವಿನ್ಯಾಸದ ಗುಡಿ ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ಆರ್ಕಿಟೆಕ್ಚರ್ನ ಇದು ಕೂಡ ಹೊಂದಿದೆ. ಅದ್ರ ಬಗ್ಗೆ ಕೂಡ ಅದ ಕಟ್ಟಿಮನಿ ಸರ್ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸರ್. ವೀಕ್ಷಕರೇ, ಗದಗ ಜಿಲ್ಲೆ ಇತಿಹಾಸ ಪ್ರಸಿದ್ಧವಾದಂಥ ಡಂಬಳದ ಪ್ರಾಚೀನ ಸ್ಮಾರಕಗಳಲ್ಲಿ ಡಂಬಳ ದೊಡ್ಡಬಸಪ್ಪ ದೇವಾಲಯದ ಎದುರುಗಡೆ ಇರ್ತಕ್ಕಂಥ ಇದಕ್ಕೆ ಸೋಮೇಶ್ವರ ದೇವಾಲಯ ಅಂತ ಕರೀತಾರೆ. ಈ ಸೋಮೇಶ್ವರ ದೇವಾಲಯ ಸಹ ಕಲ್ಯಾಣ ಚಾಲುಕ್ಯರ ವಿಕ್ರಮಾದಿತ್ಯ 6ನೇ ಕಾಲದೊಳಗೆ ಆ ಗುಡಿಯ ನಿರ್ಮಾಣ ಆಗಿದ್ದರೆ, ಅದೇ ಕಾಲದೊಳಗೆ ಇಲ್ಲೇ ರಾಣಿಯ ಕಾಲದೊಳಗೆ ಈ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನೋದಕ್ಕೆ ಇಲ್ಲಿ ಶಾಸನ ಇದೆ. ಇಲ್ಲೇ ಡಂಬಳದ ದೊಡ್ಡಬಸಪ್ಪ ದೇವಾಲಯದಲ್ಲಿರುವಂಥ ಈ ಸೋಮೇಶ್ವರ ಗುಡಿಗೆ ಮಾಧವ ಗಡಿಂಬ ಅಂದರೆ ಅಳತೆಯ ಉಲ್ಲೇಖ ಇರುವಂಥ ಒಂದು ಅಳತೆ ಪಠ್ಯಕ್ಕೆ ಅಂದರೆ ಅಳತೆ ಕೋಲು ಸಹ ಶಾಸನೋಕ್ತವಾಗಿದೆ. ಇಲ್ಲಿರ್ತಕ್ಕಂಥ 3 ಶಾಸನಗಳಲ್ಲಿ ಈ ಡಂಬಳದ ಸೋಮೇಶ್ವರ ದೇವಾಲಯ ಬಗ್ಗೆ ಮೇಲೆ ಹೋಗಿ ನೋಡುವ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ವೀಕ್ಷಕರೇ, ಇಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಾಲಯ ಗರ್ಭಗೃಹ ಅಂತರಾಳ, ಅದ್ರ ಮುಂದಿರ್ತಕ್ಕಂಥ ತೆರೆದ ಮಂಟಪವನ್ನು ತಾವು ನೋಡ್ತಾ ಇದ್ದೀರಿ. ಗರ್ಭಗೃಹದ ಬಾಗಿಲುವಾಡ ಗಜಲಕ್ಷ್ಮಿ ಇದೆ. ಅಂತರಾಳದ ಬಾಗಿಲುವಾಡಕ್ಕೆ ಜಾಲಾಂಧ್ರದೊಂದಿಗೆ ಇಲ್ಲಿರ್ತಕ್ಕಂಥ ಒಳಗಡೆ ಇರುವಂಥ ದೇವಸ್ಥಾನಕ್ಕೆ ಸೋಮೇಶ್ವರ ದೇವಾಲಯ ಅಂತ ಇವತ್ತು ಕರೀತಾ ಇದ್ದಾರೆ. ಈ ಸೋಮೇಶ್ವರ ದೇವಾಲಯದ ಮುಂದಿರುವಂಥ ಅಳತೆ ಕೋಲಿನ ಪಟ್ಟಿಕೆ ಅಂದರೆ ಈ ತೆರೆದ ಮಂಟಪ ಅಂತ ಹೇಳ್ತೀವಿ. ಇಲ್ಲಿ ಮಾಧವ ಗಡಿಂಬ ಅಂತೇಳಿ ಇಲ್ಲಿದ್ದ ಪ್ರಾರಂಭ ಆಗ್ತಾ ಇರುವಂಥ ಈ ಶಾಸನ ಇಲ್ಲಿದ್ದ ಪ್ರಾರಂಭ ಆಗುತ್ತೆ. ಶ್ರೀ ಮಾಧವ ಗಡಿಂಬ ಅಂದರೆ ಅಳತೆ ಕೋಲು ಅಂಥೇಳಿ ಏನು ಹೇಳ್ತಾನ. ಇಲ್ಲಿ ಆಗಿನ ಕಾಲದೊಳಗೆ ಹೊಲವನ್ನು ಅಳಿಲಿಕ್ಕೆ ಅಲ್ಲಿ ಒಂದು ಯಾರೋ ಮಾರ್ಕಿದೆ ನೋಡಿ. ಇಲ್ಲಿವರೆಗೆ ಅಳತೆ ಒಂದು ಕೋಲು, ಇದು ಹೊಲವನ್ನು ಅಳಿಯಲಿಕ್ಕೆ ಉಪಯೋಗ ಮಾಡ್ತಾಯಿದ್ರು. ಇದರ ಹೆಸರು ಮಾಧವ ಗಡಿಂಬ ಅಳತೆ ಕೋಲು ಪಟ್ಟಿಕೆ ಅಂತ ಏನು ಶಾಸನ ಇದೆ. ಇಲ್ಲಿರ್ತಕ್ಕಂಥ ಈ ದೇವಸ್ಥಾನ ಕಟ್ಟಿರುವ ಬಗ್ಗೆ ಶಾಸನ ಈ ದೇವಾಲಯದ ಹಿಂಬದಿ ಭಿತ್ತಿ ಚಿತ್ರದೊಳಗಿದೆ. ಇಲ್ಲಿ ಅನೇಕ ಪ್ರಕಾರದ ಏನು ಕಂಬಗಳನ್ನು ತಾವು ನೋಡ್ತಿದ್ದೀರಿ. ಆ ಕಂಬಗಳ ಚಿತ್ತಾರದೊಂದಿಗೆ ಇಲ್ಲಿ ಏನು ಕುಂದಿರ್ಲಿಕ್ಕೆ ಕಕ್ಷಾಸನ ಅಂತ ಹೇಳ್ತೀವಿ, ಕಕ್ಷಾಸನಗಳಿದ್ದು ಆಗಿನ ಕಾಲದೊಳಗೆ ದೇವಸ್ಥಾನ ಬಿದ್ದೋದ್ರೆ ಆಪತ್ತು ನಿಧಿ ಅಂತ ಏನು ನಿಧಿ ಇರ್ತಿತ್ತು ಆ ಭಾಗವನ್ನು ಇಲ್ಲಿ ತೋರಿಸ್ತಾರೆ. ಇದ್ರ ಜೊತೆಗೆ ಇಲ್ಲೇನು ಕಂಬಗಳ ಜೊತೆಗೆ ಇಲ್ಲಿ ತಾವು ಗಮನಿಸ್ಬೋದು ವಿವಿಧ ಪ್ರಕಾರದ ಕಂಬಗಳ ಕಲಾತ್ಮಕ ಕೆತ್ತನೆಯೊಂದಿಗೆ ಈ ಮಧ್ಯದೊಳಗೆ ರಂಗವೇದಿಕೆ ಇದೆ. ಈ ರಂಗವೇದಿಕೆ ಮೇಲ್ಗಡೆ ಭುವನೇಶ್ವರಿ ಅಂತ ಕರಿತೀವಿ. ಈ ದೇವಾಲಯದ ಒಳಗಡೆ ಏನು ಅಂತರಾಳ ಅಂತ ಕರಿತೀವಿ. ಈ ಅಂತರಾಳಕ್ಕೆ ಬಾಗಿಲುವಾಡದೊಂದಿಗೆ ಜಾಲಾಂಧ್ರಗಳಿವೆ, ವೆಂಟಿಲೇಟೆಡ್ ವಿಂಡೋಸ್ ಅಂತೇನು ಕರಿತೀವಿ. ಇಲ್ಲೇ ಏನು ಬೆಳಕಿನ ಒಂದು ವ್ಯವಸ್ಥೆಗೋಸ್ಕರ ಇಲ್ಲಿ ಅಂತರಾಳಕ್ಕೆ ಬಾಗಿಲುವಾಡ ಹಾಗೂ ಜಾಲಾಂಧ್ರಗಳ ಒಂದು ಕಿಟಕಿ ಇದೆ. ಮುಂದೆ ಬರ್ತಕ್ಕಂಥ ಬಾಗಿಲುವಾಡ, ಗರ್ಭಗೃಹದ ಬಾಗಿಲುವಾಡಕ್ಕೆ ಗಜಲಕ್ಷ್ಮಿ ಇದೆ. ಈಗ ಅಲ್ಲೊಂದು ಒಳಗಡೆ ಈಶ್ವರ ಲಿಂಗು ಇದೆ. ಇದು ಸೋಮೇಶ್ವರ ಗುಡಿ ಅಂತ ಕಟ್ಟಿದರೆ ಇದಕ್ಕೆ ಯಾವ ಅರ್ಥ ಕಾಲದೊಳಗೆ ರಾಡಿ ಕಟ್ಟಿಲ್ಲ ಅನ್ನುವಂಥ ಶಾಸನ ಈ ಭಾಗದಲ್ಲಿದೆ. ಯಾವ ರೀತಿ ಇದನ್ನು ಈ ಮುಂಜಾಪು ಕಲ್ಲುಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ಮೇಲ್ಗಡೆ ಏನೋ ಒಂದು ಕಲ್ಲು ಬರುತ್ತೆ, ಆ ಕಲ್ಲಿನ ಕೆಳಗಡೆ ತಳಪಾಯ ಈ ರೀತಿ ಇರುತ್ತೆ. ಅದು ಈ ಅಡ್ಡದೊಲೆ ಮೇಲಿಂದ ಇದರ ಮೇಲೆ ಮತ್ತೊಂದು ಇದು ಇರುತ್ತೆ, ಅದು ಇದರ ಮೇಲೆ ಹೇರಿಕೆ ಆಗಿರ್ತದೆ. ಹೀಗಾಗಿ ಕಲ್ಲು ಹಿಂಗೆ ಹಾಕಿದರೂ ಕಲ್ಲು ಬೀಳಂಗಿಲ್ಲ ಅದು, ಯಾಕಂದ್ರೆ ಅದಕ್ಕೆ ಮೇಲ್ಗಡೆ 2 ಕಡೆ ಇಂಟರ್ಲಾಕ್ ಆಗಿರ್ತದೆ. ಈ ರೀತಿ ಏನು ಕಲ್ಲಿನ ಒಂದು ಹೊದಿಕೆ, ಇದಕ್ಕೆ ಮೇಲ್ಛತ್ತು ಅಂತೀವಿ, ಕೆನಾಪಿ ಅಂತ ಕರಿತೀವಿ ಇಂಗ್ಲೀಷ್ನೊಳಗೆ. ಈ ಮೇಲ್ಛತ್ತಿನೊಂದಿಗೆ ಇಳಿಜಾಪಾಗಿರುವಂಥ ಇಂಥ ಕೆತ್ತನೆಯನ್ನು ನಾವು ಲಕ್ಕುಂಡಿಯ ಬ್ರಹ್ಮಜಿನಾಲಯ, ಮಲ್ಲಿಕಾರ್ಜುನ ದೇವಾಲಯ
ಗದಗಿನ ಸರಸ್ವತಿ ದೇವಾಲಯದೊಳಗೆ ಈ ರೀತಿ ನೋಡ್ತೀವಿ. ಇಲ್ಲಿ ಕಲ್ಯಾಣ ಚಾಲುಕ್ಯರ ರಾಣಿ ಆಡಳಿತದೊಳಗೆ ಈ ದೇವಾಲಯವನ್ನು ಕಟ್ಟಿದ್ರು ಅಂತ ಏನು ಕರಿತೀವಿ, ಈ ವಿದ್ಯಾವಂತ ಇಲ್ಲಿ ಯಾವ ಶಿಲ್ಪಿಯಿಂದ ರಾಣಿ ಹೆಸರಿದೆ, ಅವಳು ಈ ಗುಡಿಯನ್ನು ಕಟ್ಟಿಸಿದ್ರ ಬಗ್ಗೆ ಉಲ್ಲೇಖ ಇಲ್ಲಿದೆ. ಇದ್ರ ಜೊತೆಗೆ ಇಲ್ಲೇನು ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡ್ಯಾರ, ಮೇಲಿನ ಭಾಗ ಎಲ್ಲ ಮತ್ತು ಪುನರ್ಪಿ ನಿರ್ಮಾಣ ಮಾಡಿ ದುರಸ್ತಿ ಮಾಡಿದ್ದಾರೆ. ಇದಕ್ಕೆ ಕೆಳಗಿನ ಭಾಗಕ್ಕೆ ಅಧಿಷ್ಠಾನ ಅಂತೀವಿ, ಇದಕ್ಕೆ ಬಿತ್ತಿ ಗೋಡೆ ಅಂತೀವಿ. ಈ ಬಿತ್ತಿ ಗೋಡೆಯೊಳಗೆ ಇಲ್ಲಿ ಶಾಸನ ಇದೆ, ಈ ದೇವಾಲಯದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಡ್ತದೆ. ಇಲ್ಲಿ ಚೌಕಾಕಾರದ ಈ ಗರ್ಭಗೃಹದ ಮತ್ತು ಅಂತರಾಳವನ್ನು ಒಳಗೊಂಡಿರುವಂಥ ಈ ದೇವಾಲಯದ ವಿನ್ಯಾಸವನ್ನು ತಾವು ನೋಡಿದಾಗ ಇಲ್ಲಿ ಹೆಚ್ಚು ಕಲಾತ್ಮಕ ಕೆತ್ತನೆ ಇಲ್ಲ. ಅಲ್ಲಿ ಇರ್ತಕ್ಕಂಥ ದೊಡ್ಡ ಬಸಪ್ಪ ದೇವಾಲಯದ ಹೊರಗೋಡೆಯೊಳಗೆ ಸಾಕಷ್ಟು ಕಲಾತ್ಮಕ ಕೆತ್ತನೆ ಇದ್ದರೆ ಇಲ್ಲಿ ಯಾವುದೇ ಕಲಾತ್ಮಕ ಕೆತ್ತನೆ ಇರ್ತಕ್ಕಂಥ ಶೈಲಿಯನ್ನು ತಾವು ಗಮನಿಸ್ತೀರಿ. ಒಟ್ಟಾರೆ ಈ ದೇವಾಲಯವನ್ನು ತಾವು ನೋಡಿಕೊಂಡು ಬಂದಾಗ ಇದು ಒಂದು ಕಲ್ಯಾಣ ಚಾಲುಕ್ಯರ ಕಾಲದ ಯಾವ ರೀತಿ ದೇವಾಲಯ ನಿರ್ಮಾಣ ಮಾಡಿರುವಂಥ ವಾಸ್ತುಶೈಲಿ ಅಂತ ತಾವು ಗಮನಿಸ್ತೀರಿ. ಇದರ ಮುಂದಿನ ಗುಡಿ ಜಪದ ಬಾವಿ ಅಂತ ಹೇಳ್ತೀವಿ. ಅದು ಆ ಜಪದ ಬಾವಿಯೊಳಗೆ ಏನು ಒಂದು ಪುಷ್ಕರಣಿ ಕಲ್ಯಾಣಿ ಜೊತೆಗೆ ಏನು ಜಪಕ್ಕೆ ಅಂದರೆ ಆಗಿನ ಕಾಲದೊಳಗೆ ಜಪ ತಪ ಮಾಡಲಿಕ್ಕೆ ಏನು ಕೋಣೆಗಳಿದ್ದು ಅದನ್ನು ತಾವು ನೋಡ್ತೀರಿ ಅಂತ ಹೇಳ್ತಾ ಮುಂದಿನ ಭಾಗವನ್ನು ತಾವು ವೀಕ್ಷಿಸ್ಬೇಕು. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ